ಚಿನ್ನ ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ಗೆ ಸದ್ಯ ಸಂಕಷ್ಟ ಎದುರಾಗಿದೆ. ಫೇಸ್ಬುಕ್ ಮೂಲಕ ಇಬ್ಬರ ನಡುವೆ ಶುರುವಾಗಿತ್ತು ಗೆಳೆತನ. ವರ್ತೂರು ಪ್ರಕಾಶ್ ಹೆಸರನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ರು ಶ್ವೇತಾ. ಯಾರ ಹೆಸರನ್ನ ಏನ್ ಬೇಕಾದ್ರೂ ಸೇವ್ ಮಾಡ್ಕೊಳ್ಬಹುದು, ಬಟ್ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸೇವ್ ಮಾಡ್ಕೊಂಡಿದ್ದಾರೆ ಇವರು. ಚಿನ್ನು ಅಂತ ಮೆಸೇಜ್ ಮಾಡ್ತಿದ್ರಂತೆ ವರ್ತೂರು ಪ್ರಕಾಶ್ ಅವರು. ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಾ ಇದ್ರಂತೆ ವರ್ತೂರು ಪ್ರಕಾಶ್. ಶ್ವೇತಾಳಿಂದ ಲಕ್ಷ ಹಣವನ್ನ ವರ್ತೂರು ಪ್ರಕಾಶ್ ಪಡ್ಕೊಂಡಿದ್ರಂತೆ. ವಿಐಪಿ ಟಿಕೆಟ್ ಅನ್ನ ಪಡೆದು ತಿರುಪತಿಗೂ ಹೋಗಿ ಬಂದಿದ್ರಂತೆ. ಪೊಲೀಸರ ವಿಚಾರಣೆ ವೇಳೆ ಶ್ವೇತಾ ಗೌಡ ಎಲ್ಲ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಕೆಜಿಗಟ್ಟಲೆ ಚಿನ್ನ ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ಗೆ ಒಂದಷ್ಟು ಸಂಕಷ್ಟ ಎದುರಾಗಿದೆ. ಫೇಸ್ಬುಕ್ ಮೂಲಕ ಇಬ್ಬರ ನಡುವೆ ಸ್ನೇಹ ಶುರುವಾಗಿತ್ತು. ವರ್ತೂರು ಪ್ರಕಾಶ್ ಹೆಸರನ್ನ ಗುಲಾಬ್ ಜಾಮೂನ್ ಅಂತ ಸೇವ್ ಮಾಡ್ಕೊಂಡಿದ್ರಂತೆ. ಯಾವ ಇದಕ್ಕೆ ಅಂತ ನನಗಂತೂ ಗೊತ್ತಾಗ್ಲಿಲ್ಲ. ಲೆಟ್ ಇಟ್ ಬಿ, ಅವ್ರವ್ರ ಇಷ್ಟ. ಯಾರು ಏನ್ ಬೇಕಾದ್ರೆ ಯಾರ ಹೆಸರನ್ನ ಏನ್ ಬೇಕಾದ್ರೆ ಸೇವ್ ಮಾಡ್ಕೊಳ್ಬಹುದು. ಬಟ್ ವರ್ತೂರು ಪ್ರಕಾಶ್ ಚಿನ್ನು ಅಂತ ಮೆಸೇಜ್ ಮಾಡ್ತಾ ಇದ್ರಂತೆ, ರಿಂಗ್ ಫೋಟೋ ಕಳಿಸಿ. ಶ್ವೇತಾಳಿಂದ ಲಕ್ಷ ಹಣವನ್ನ ವರ್ತೂರು ಪ್ರಕಾಶ್ ಪಡ್ಕೊಂಡಿದ್ದಾರೆ ಅಂತ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಆರೋಪಿ ಶ್ವೇತಾ ಗೌಡ ಬಾಯ್ಬಿಟ್ಟಿದ್ದಾರೆ. ನೋಡಿ, ರಿಂಗ್ ಫೋಟೋ ಕಳಿಸ್ಬಿಟ್ಟು ಗುಡ್ ಮಾರ್ನಿಂಗ್ ಚಿನ್ನು ಅಂತ ಮೆಸೇಜ್ ಮಾಡಿದ್ದಾರೆ ವರ್ತೂರು ಪ್ರಕಾಶ್. ಸದ್ಯ ಇದು ವಾಟ್ಸ್ಆ್ಯಪ್ ಚಾಟ್ ಇರೋ ಥರ ಕಾಣಿಸ್ತಾ ಇದೆ. ಫೇಸ್ಬುಕ್ಕಲ್ಲೂ ಮೆಸೇಜ್ ಮಾಡ್ತಾ ಇದ್ರಂತೆ. ಫೇಸ್ಬುಕ್ ಮೂಲಕ ಇವರ ಗೆಳೆತನ ಶುರುವಾಗಿದೆ. ಇವಾಗ ನೀವು ನೋಡ್ತಾ ಇರೋದು ವಾಟ್ಸ್ಆ್ಯಪ್ ಚಾಟನ್ನ ಗಮನಿಸ್ತಾ ಇದ್ದೀರಿ. ವಿಐಪಿ ಟಿಕೆಟ್ ಪಡ್ಕೊಂಡು ಇಬ್ರು ತಿರುಪತಿಗೂ ಹೋಗಿ ಬಂದಿದ್ರಂತೆ. ತಿರುಪತಿಗೆ ಹೋಗಿ ಬಂದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ಬಂದ್ರು ಅಥವಾ ಯಾರ್ಯಾರಿಗೆಲ್ಲ ನಾಮ ಹಾಕೋದು ಅಂತ ಕೇಳ್ಕೊಂಡ್ಬಂದ್ರು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ವರ್ತೂರು ಪ್ರಕಾಶ್. ಇವತ್ತು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ಚಿನ್ನ ವಂಚನೆ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ವಾಟ್ಸ್ಆ್ಯಪ್ ಚಾಟ್ಗಳನ್ನ ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸದ್ಯ ವಾಟ್ಸ್ಆ್ಯಪ್ ಚಾಟ್ಗಳನ್ನ ಗಮನಿಸ್ತಾ ಇದ್ವಿ ಅಥವಾ ಈ ಒಟ್ಟಾರೆಯಾಗಿ ಪ್ರಕರಣವನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಇವರಿಬ್ಬರ ಗೆಳೆತನ ಎಷ್ಟು ಮಟ್ಟಕ್ಕಿತ್ತು ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಜೊತೆಗೆ ಯಾಕೆ ಈ ರೀತಿ ಕೆಜಿಗಟ್ಟಲೆ ಚಿನ್ನಾಭರಣವನ್ನ ತೆಗೆದುಕೊಂಡು ವಂಚನೆ ಮಾಡಿದ್ರು, ಈ ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಅವರ ಪಾತ್ರ ಏನು, ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತ ಸುಂದರ, ಈಗಾಗಲೇ ನವರತ್ನ ಜ್ಯುವೆಲ್ಲರ್ಸ್ ಏನೋ ಮಾಲೀಕನಿಗೆ ಏನು ಕೋಟಿ ಮೌಲ್ಯದ ಒಂದು ಚಿನ್ನಾಭರಣವನ್ನು ತೆಗೆದುಕೊಂಡು ಮೋಸ ಹೋಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತೀಯ ನಗರ ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ವೇತಾ ಗೌಡನನ್ನು ಈಗಾಗಲೇ ಬಂಧಿಸಿರುವಂಥದ್ದು ಮತ್ತು ಬಂಧಿಸಿದ ವೇಳೆಯಲ್ಲಿ ಆಕೆಯ ಒಂದು ಸ್ಟೇಟ್ಮೆಂಟನ್ನು ಕೂಡ ತೆಗೆದುಕೊಳ್ತಾರೆ. ಯಾಕಂದರೆ ಇದೇ ರೀತಿ ಕೂಡ ಆಕೆ ಬೇರೆ ಭಾಗದಲ್ಲೂ ಕೂಡ ವಂಚನೆ ಪ್ರಕರಣಗಳು ಕೂಡ ಆಕೆ ವಿರುದ್ಧ ಕೇಳಿ ಬಂದಿತ್ತು. ಮತ್ತು ಅದಾದ ಬಳಿಕ ವರ್ತೂರು ಪ್ರಕಾಶ್ ಅವರ ಹೆಸರು ತಳುಕು ಹಾಕಿದಾಗ ಆ ಸಂದರ್ಭದಲ್ಲಿ ಕೂಡ ಆಕೆ ಹೇಳಿಕೆಯಲ್ಲಿ ಕೂಡ, ಯಾಕಂದರೆ ನವರತ್ನ ಜ್ಯುವೆಲ್ಲರ್ಸ್ಗೆ ಹೋಗಿರುವಂಥ ವಿಚಾರ ಆಗಿರ್ಬೋದು ಮತ್ತು ಅಲ್ಲಿ ಗೋಲ್ಡ್ ತೆಗೆದುಕೊಂಡದಾಗಿರ್ಬೋದು ಎಲ್ಲವನ್ನೂ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಹೇಳಿಕೆ ಮತ್ತು ಜೊತೆಗೆ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ವರ್ತೂರು ಪ್ರಕಾಶ್ಗೆ ಈಗಾಗಲೇ 2 ಬಾರಿ ಕೂಡ ಈಗಾಗಲೇ ನೋಟಿಸ್ ನೀಡಿದ್ರು ಮತ್ತು ವರ್ತೂರು ಪ್ರಕಾಶ್ ನೋಟಿಸ್ ನೀಡಿದ್ರು ಕೂಡ ನಾವು ಬೇರೆ ಕಡೆ ಇದ್ದೀನಿ, ಹಾಗಾಗಿ ಬರಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇವತ್ತು 3ನೇ ನೋಟಿಸ್ ಕೊಟ್ಟು ಇವತ್ತು ಹಾಜರಾಗಬೇಕು ಅಂತ ಹೇಳಿದ್ರು. ಇವತ್ತು ಕೂಡ ಹಾಜರಾಗಿದ್ದಾರೆ. ಈಗಾಗಲೇ ಏನು ಪುಲಿಕೇಶಿ ನಗರದ ವಿಭಾಗದ ACP ಗೀತಾ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ವಿಚಾರಣೆ ಕೂಡ ಆರಂಭವಾಗಿರುವಂಥದ್ದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಆಕೆ ಒಂದು ಕಡೆ ಆಕೆ ಹೇಳಿಕೆ ಆಧಾರ ಮುಂದಿಟ್ಟುಕೊಂಡು ಕೂಡ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥದ್ದು. ಈಗಾಗಲೇ ಗೀತಾ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಅಂದರೆ ಯಾವ ರೀತಿ ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಈಗ ಗೋಲ್ಡ್ ಯಾವ ರೀತಿ ತೆಗೆದುಕೊಂಡು ಬಂದಿದ್ರು ಮತ್ತು ನಿಮ್ಮ ಹೆಸರು ಕೂಡ ಅಲ್ಲಿ ತಳಕಾಗಿದೆ. ಯಾಕಂದರೆ ಒಂದು ಕಡೆ ಅವರು ನೀವು ಕೂಡ ಇಲ್ಲ ಅಂತ ಹೇಳ್ತಾರೆ, ಆ ಲೇಡಿ ಕೂಡ ನಾನು ವರ್ತೂರು ಪ್ರಕಾಶ್ ಅವರ ಹೆಸರು ಹೇಳ್ಕೊಂಡು ಬಂದಿದ್ದೀನಿ ಮತ್ತು ಅವರೇ ದುಡ್ಡು ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಮಾಲೀಕರಿಗೆ ಹೇಳಿದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಕೂಡ ಆ ಒಂದು ನಂಬಿಕೆ ಇಟ್ಟು ದುಡ್ಡು ಕೊಟ್ಟಿದ್ರು, ಆ ಗೋಲ್ಡ್ ಕೂಡ ಕೊಟ್ಟಿದ್ರು. ಆ ಗೋಲ್ಡನ್ನು ತೆಗೆದುಕೊಂಡು ಬಂದು ದುಡ್ಡು ಕೇಳಿದರೆ ವರ್ತೂರು ಪ್ರಕಾಶ್ ಅವರೇ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾಳೆ. ಮತ್ತು ಜೊತೆಗೆ ಆಗಲೇ ವರ್ತೂರು ಪ್ರಕಾಶ್ ಅವರೇ ಮಾಲೀಕನಿಗೆ ಪರಿಚಯ ಮಾಡಿಸಿಕೊಟ್ಟಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇದೇ ರೀತಿ ಸುಮಾರು 2.5 ಕೋಟಿ ಮೌಲ್ಯದ 2 kg ಗೋಲ್ಡ್ ಈಗಾಗಲೇ ತೆಗೆದುಕೊಂಡು ಮೋಸ ಮಾಡಿರುವಂಥದ್ದು. ಈ ಪ್ರಕರಣದ ಒಂದು ಆಯಾಮದಲ್ಲಿ ಈಗಾಗಲೇ ತನಿಖೆ ನಡೆಸ್ತಾ ಇರುವಂಥದ್ದು. ಮತ್ತು ವರ್ತೂರು ಪ್ರಕಾಶ್ ಅವರು ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ವಿಚಾರಣೆಯಲ್ಲಿ ಕೂಡ ವರ್ತೂರು ಪ್ರಕಾಶ್ ಏನಾದ್ರು ಡಿಫ್ರೆಂಟ್ ಆದರೆ ಏನಾದರೂ ಕಂಡು ಬಂದರೆ ಅವರ ಬಂಧನ ಭೀತಿ ಎದುರಾಗುವಂಥ ಸಾಧ್ಯತೆ ಕೂಡ ಈಗಾಗಲೇ ವಿಚಾರಣೆ ಬಳಿಕ ವರ್ತೂರು ಪ್ರಕಾಶ್ ಯಾವ ರೀತಿ ಒಂದು ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು. ಸಿಂಧೂರ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.